Hello everyone. 6th SEM BCom syllabus Income Tax 2 for the assessment year 2020-21. Chapter 4 Deduction from Gross Total Income. Presented by Dr. Pramila K. Now let us see the deduction under section 80G. This deduction is given for donations given. ಡೊನೇಷನ್ಸ್ ಬೇರೆ ಏನಾದರೂ ಒಂದು ಇದನ್ನು ಕೊಟ್ಟಿರ್ತಾರಲ್ವಾ, ಸೊ ಅದಕ್ಕೆ ಕೊಡುವಂಥ ಡಿಡಕ್ಷನ್ 80G. ಡಿಡಕ್ಷನ್ಸ್ ಆನ್ ಡೊನೇಷನ್ ಟು ಸರ್ಟನ್ ಫಂಡ್ಸ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಎಟ್ಸೆಟ್ರಾ ಕ್ಯಾನ್ ಬಿ ಕ್ಲೇಮ್ಡ್ ಅಂಡರ್ ಸೆಕ್ಷನ್ 80G. ಸೊ ಕೆಲವೊಂದು ಕಂಡೀಷನ್ಸ್ ಇದೆ. ಫಸ್ಟ್ ಒನ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇಸ್ ಅವೈಲಬಲ್ ಟು ಆಲ್ ಅಸೆಸೀಸ್. ಎಲ್ಲರಿಗೂ ಸಿಗುತ್ತಾ ಇದು 80G. Next, under this section, deduction is available for donations made by assessee to approved funds and charitable institutions. Approved institutions ಮತ್ತೆ funds ಗೆ ಕೊಡುವಂತ donations ಮಾತ್ರ they can claim for deduction. Next, the following donations does not qualify for deduction. ಯಾವ್ದು? Donation to an individual, ಯಾರೋ ವ್ಯಕ್ತಿಗೆ ಕೊಡುವಂತ donation. ಓಕೆ, ಅದು ಕ್ವಾಲಿಫೈ ಆಗಲ್ಲ. ಡೊನೇಷನ್ ಇನ್ ಕೈಂಡ್, ಹಕ್ಕಿ ಕೊಡೋದು, ಬೇರೆ ಏನಾದರೂ ಕೈಂಡ್ಸ್ ಅಲ್ಲಿ ಕೊಡ್ತಾರಲ್ವಾ, ಸೊ ಆ ಥರ ಕೊಟ್ರು ಇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ನೆಕ್ಸ್ಟ್, ಡೊನೇಷನ್ ಪೇಯ್ಡ್ ಇನ್ ಎಕ್ಸೆಸ್ ಆಫ್ ₹10,000 ಇನ್ ಕ್ಯಾಶ್. 10,000 ದಾಟಿದ್ರೆ ಕ್ಯಾಶ್ ಅಲ್ಲಿ ಕೊಡೋಂಗಿಲ್ಲ. ಹಂಗೆ ಕೊಟ್ರೆ ಇದು ಡಸ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ಓಕೆ, ಚೆಕ್ ಅಲ್ಲಿ ಇದ್ರಲ್ಲೇ ಕೊಡಬೇಕು. ಕ್ಯಾಶ್ ಅಲ್ಲಿ ಕೊಟ್ರೆ 10,000 ಒಳಗಡೆ ಇದ್ರೆ ಕ್ಯಾಶ್ ಅಲ್ಲಿ ಓಕೆ, ಅದರ್ವೈಸ್ ಇಟ್ ಡಸ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ನೆಕ್ಸ್ಟ್, ಡೊನೇಷನ್ ಟು ಇನ್ಸ್ಟಿಟ್ಯೂಷನ್ಸ್, ಫಂಡ್ಸ್, ಆರ್ಗನೈಸೇಷನ್ ನಾಟ್ ಅಪ್ರೂವ್ಡ್ ಬೈ ದಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪ್ರೂವ್ ಮಾಡದೇ ಇರುವಂತ ಇನ್ಸ್ಟಿಟ್ಯೂಷನ್ಗೋ, ಫಂಡ್ಗೋ, ಆರ್ಗನೈಸೇಷನ್ಗೋ ಕೊಡುವಂತ ಡೊನೇಷನ್ ಕೆನ್ ನಾಟ್ ಬಿ ಕ್ಲೇಮ್ ಫಾರ್ ಡಿಡಕ್ಷನ್. ನೆಕ್ಸ್ಟ್, ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ. ಪೊಲಿಟಿಕಲ್ ಪಾರ್ಟೀಸ್ಗೆ ಅಂತ ಕೊಡುವಂತ ಏನಾದರೂ ಡೊನೇಷನ್ ಕೊಟ್ರೆ ದಟ್ ಈಸ್ ಡಸ್ ನಾಟ್ ಅಪ್ರೂವ್ ಫಾರ್ ಕ್ವಾಲಿಫೈ ಫಾರ್ ಡಿಡಕ್ಷನ್. ನೆಕ್ಸ್ಟ್, ಡೊನೇಷನ್ಸ್ ಮೇಡ್ ಫಾರ್ ದ ಬೆನಿಫಿಟ್ ಆಫ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ರಿಲಿಜನ್ ಎಟ್ಸೆಟ್ರಾ. ಈ ತರ ಕಮ್ಯುನಿಟಿ ಬೆಳೆಸೋದಕ್ಕೆ ಅಂತ ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅಂತಾನೆ ಕೊಟ್ರೆ ಅಥವಾ ಪರ್ಟಿಕ್ಯುಲರ್ ರಿಲಿಜನ್ಗೆ ಅಂತಾನೆ ಕೊಟ್ರೆ, ಆ ತರ ಕೊಟ್ರು ಅಂತ ಡೊನೇಷನ್ಸ್ ಕ್ವಾಲಿಫೈ ಆಗಲ್ಲ. ಓಕೆ, ಇನ್ ಜನರಲ್ ಕೊಡಬೇಕು, ಅದನ್ನ ಅಪ್ರೂವ್ ಆಗಿರ್ಬೇಕು. ಓಕೆ, ಸೊ ಯಾವ್ದೆಲ್ಲ ಇದೆ, ಯಾವ್ದೆಲ್ಲ ಅಪ್ರೂವ್ಡ್ ಮತ್ತೆ ಎಷ್ಟು ಅಪ್ರೂವ್ ಆಗುತ್ತೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್, ರೇಟ್ ಆಫ್ ಡಿಡಕ್ಷನ್ ಅಪ್ಲಿಕಬಲ್ ಫಾರ್ ಅಪ್ರೂವ್ಡ್ ಡೊನೇಷನ್. ಎಷ್ಟು ನಾವು ಕ್ವಾಲಿಫೈ ಆಗುತ್ತೆ. ಇದನ್ನ ಫಸ್ಟ್ ಕ್ಯಾಟಗರಿನಲ್ಲಿ 3 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಕ್ಯಾಟಗರಿ 1 ನಲ್ಲಿ ಕೆಲವೊಂದು ಡೊನೇಷನ್ಸ್ ಇದೆ, ಕ್ಯಾಟಗರಿ 2 ನಲ್ಲಿದೆ, ಕ್ಯಾಟಗರಿ 3 ನಲ್ಲಿದೆ. ಓಕೆ, ಇದರಲ್ಲಿ ಕ್ಯಾಟಗರಿ 1 ನಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಎಷ್ಟು ಡೊನೇಷನ್ ಮ್ಯಾಕ್ಸಿಮಮ್ ಕೊಟ್ಟೋದನ್ನ ಅಪ್ರೂವ್ ಮಾಡಬಹುದು ಅನ್ನೋದಿದೆ, ಮತ್ತೆ ರೇಟ್ ಆಫ್ ಡಿಡಕ್ಷನ್ ಇದೆ. ಸೊ ಕ್ಯಾಟಗರಿ 1 ತುಂಬಾ ಚೆನ್ನಾಗಿ ನೀವು ನೆನ್ಪಿಟ್ಕೋಬಹುದು. ಇದರಲ್ಲಿ ಕ್ಯಾಟಗರಿ 1 ನಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಏನೂ ಇಲ್ಲ. ನೀವು ಬೇಕಾದ್ರೆ ಡೊನೇಷನ್ 1 ಲಕ್ಷನೂ ಕೊಡ್ಬೋದು, 10 ಲಕ್ಷನೂ ಕೊಡ್ಬೋದು, 1 ಕೋಟಿನೂ ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೊಟ್ಕೋಬಹುದು. ಮ್ಯಾಕ್ಸಿಮಮ್ ಲಿಮಿಟ್ ಇಷ್ಟೇ ಕೊಡಬೇಕು ಅಂತ ಇಲ್ಲ. ಬಟ್ ರೇಟ್ ಆಫ್ ಡಿಡಕ್ಷನ್ ಇದೆ. ಎಷ್ಟಿದೆ? 50%. ಅಂದ್ರೆ ನೀವು 1 ಲಕ್ಷ ಕೊಟ್ರೆ 50,000 ಕ್ಲೇಮ್ ಮಾಡ್ಕೋಬಹುದು, 10 ಲಕ್ಷ ಕೊಟ್ರೆ 5 ಲಕ್ಷ ಕ್ಲೇಮ್ ಮಾಡ್ಕೋಬಹುದು. ಆ ತರ ರೇಟ್ ಆಫ್ ಡಿಡಕ್ಷನ್ ಮಾತ್ರ 50% ಇದೆ. ಸೊ ಈ ಕ್ಯಾಟಗರಿ 1 ಅಲ್ಲಿ ಯಾವ್ದಾವ್ದು ಬರುತ್ತೆ? ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಒಂದು, ಅವ್ರ ಮಗಳು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ಅವ್ರ ಮಗ ರಾಜೀವ್ ಗಾಂಧಿ ಫೌಂಡೇಶನ್, ಇವ್ರು 4 ಜನನು ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ವಾ, ಸೊ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಈ ತರ ನೆನ್ಪಿಟ್ಕೊಳ್ಳಿ 4 ಜನರದ್ದು, ಯಾಕಂದ್ರೆ 50% ಇದು. ಓಕೆ, ಸೊ ಇದು 4 ನೆನ್ಪಿಟ್ಕೋಬೇಕು. ಇವ್ರು 4 ಜನ ಈಸಿಯಾಗಿ ನೆನ್ಪಿಟ್ಕೊಬಿಡ್ಬೋದು ನೀವು. ಇವ್ರು 4 ಜನದ್ದು ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ಗೇನು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, ಬಟ್ ಈ ರೇಟ್ ಆಫ್ ಡಿಡಕ್ಷನ್ ಬಂದು ಬರೀ 50% ಮಾತ್ರ ಅಲೌಡ್. ಎಷ್ಟು ಕಟ್ಟಿದ್ರು ಅದರಲ್ಲಿ 50%. ನೆಕ್ಸ್ಟ್, ಕ್ಯಾಟಗರಿ 2 ನಲ್ಲಿ ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇಲ್ಲ, ಎಷ್ಟು ಬೇಕಾದ್ರೂ ಕೊಡ್ಬೋದು. ಬಟ್ ಇದೆಲ್ಲ 100% ಕ್ವಾಲಿಫೈ ಆಗುತ್ತೆ. 10 ಲಕ್ಷ ಕಟ್ಟಿದ್ರೆ 10 ಲಕ್ಷನೂ ಕ್ವಾಲಿಫೈ ಫಾರ್ ದಿ ಡಿಡಕ್ಷನ್. ಓಕೆ, ಸೊ ಈ ಕ್ಯಾಟಗರಿ 2 ನಲ್ಲಿ ಜಾಸ್ತಿ ಇದೆ.
ಸೊ ಕ್ಯಾಟಗರಿ 1 ನೆನ್ಪಿಟ್ಕೊಬಹುದು, 3 ನೆನ್ಪಿಟ್ಕೋಬಹುದು. ಓಕೆ, ಸೊ ಕ್ಯಾಟಗರಿ 2 ನಲ್ಲಿ ನೋಡಿ, ನ್ಯಾಷನಲ್ ಚಿಲ್ಡ್ರನ್ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಅರ್ಮೇನಿಯಾ ಅರ್ಥ್ಕ್ವೇಕ್ ರಿಲೀಫ್ ಫಂಡ್, ಆಫ್ರಿಕಾ ಫಂಡ್, ನ್ಯಾಷನಲ್ ಫೌಂಡೇಶನ್ ಆಫ್ ಕಮ್ಯುನಲ್ ಹಾರ್ಮೋನಿ. Next, donation to an approved university or educational institution of national eminence. Next, Chief Minister's Relief Fund or Lieutenant Governor's Relief Fund. Next, Zilla Saksharata Samiti. Next, National or State Blood Transfusion Council. Next, fund set by state government for medical relief of the poor. Next, Central Welfare Fund for Army or Air Force. Next, National Sports Fund or Cultural Fund or Technology Development Fund. Next, any authority engaged in providing relief to the victims of earthquake in Gujarat. Next, National Trust for Welfare of Persons with Autism, Cerebral Palsy, or Mental Retardation and Multiple Disability. ಇದೆಲ್ಲ ಒಂದು ರೀತಿಯಾದಂಥ ಕಾಯಿಲೆಗಳು, ಡಿಪೆಂಡ್ಸ್ ಆನ್ ಮೈಂಡಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಯಿಲೆಗಳಿದು. ಅದ್ರನ್ನ ವೆಲ್ಫೇರ್ ಆಫ್ ಪರ್ಸನ್ಸ್, ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಅಂತ ಹೇಳ್ಬಿಟ್ಟು ಅದೊಂದು ಟ್ರಸ್ಟ್ ಇರುತ್ತೆ, ಅಲ್ಲಿಗೆ ಏನಾದ್ರೂ ಕಾಂಟ್ರಿಬ್ಯೂಷನ್ ಮಾಡಿದ್ರೆ. ನೆಕ್ಸ್ಟ್, ಸ್ವಚ್ಛ ಭಾರತ್ ಕೋಶ್, ಕ್ಲೀನ್ ಗಂಗಾ ಫಂಡ್, ಲಾಸ್ಟ್ ಒನ್ ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಸೊ ಈ ಯಾವುದೇ ಒಂದು ಟ್ರಸ್ಟ್ಗೆ ಅಥವಾ ಫಂಡ್ಗೆ ದುಡ್ಡನ್ನ ಎಷ್ಟು ಬೇಕಾದ್ರೂ ಕೊಡ್ಬೋದು, ಅದು 100% ಕ್ವಾಲಿಫೈ ಫಾರ್ ಡಿಡಕ್ಷನ್ ಆಗುತ್ತೆ. ನೀವು 10 ಲಕ್ಷ ಕೊಟ್ರೆ 10 ಲಕ್ಷನ ಹಾಗೆ ಕ್ವಾಲಿಫೈ ಫಾರ್ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬಹುದು ಟ್ಯಾಕ್ಸ್ ಅಲ್ಲಿ. ಓಕೆ, ಬಟ್ ಇದೊಂದು ಸ್ವಲ್ಪ ಲೆಂತ್ ಇರುತ್ತೆ. ಸೊ ಕ್ಯಾಟಗರಿ 1, ಕ್ಯಾಟಗರಿ 3 ನೆನ್ಪಿಟ್ಕೊಂಡ್ಬಿಟ್ರೆ ಈಸಿ. ನೆಕ್ಸ್ಟ್ ಕ್ಯಾಟಗರಿ 3 ನಲ್ಲಿ ನೋಡಿ, ಇಲ್ಲಿ ಅಮೌಂಟ್ ಅಪ್ಲಿಕಬಲ್ ಆಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ, ಎಷ್ಟಂದ್ರೆ ಅಷ್ಟೇ ಕೊಡಕ್ಕಾಗಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಕಟ್ಟಬಹುದು ಅಂತಂದ್ರೆ 10% ಆಫ್ ಅಡ್ಜಸ್ಟೆಡ್ GTI, ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ, ಅಡ್ಜಸ್ಟೆಡ್ GTI ನ 10% ತಗೋಬೇಕು. ಆರ್ ಟೋಟಲ್ ಡೊನೇಷನ್, ಇದಕ್ಕೆಲ್ಲಾ ಕಟ್ಟುವಂತ ಟೋಟಲ್ ಡೊನೇಷನ್ ಕ್ಯಾಟಗರಿ 3 ನಲ್ಲಿ. ಫಾರ್ ಎಕ್ಸಾಂಪಲ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೂ ಕೊಟ್ಟಿರ್ಬೋದು, 4th ಒನ್ ಎನಿ ನೋಟಿಫೈಡ್ ಟೆಂಪಲ್ ಇದೆ ಅದಕ್ಕೂ ಎಲ್ಲದಕ್ಕೂ ಸೇರಿಸಿ ಟೋಟಲ್ ಡೊನೇಷನ್ ಅಂಡರ್ ಕ್ಯಾಟಗರಿ 3 ವಿಚ್ ಎವರ್ ಇಸ್ ಲೆಸ್. ನೀವು ಇದರ ಕ್ಯಾಟಗರಿ 3 ನಲ್ಲಿ ಕೊಡುವಂತ ಎಲ್ಲಾ ಇದನ್ನು should not be more than 10% ಆಫ್ ಅಡ್ಜಸ್ಟೆಡ್ GTI. ಅಡ್ಜಸ್ಟೆಡ್ GTI ಅಂದ್ರೆ ಏನು ಅಂತ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಕ್ಯಾಟಗರಿ 3 ನಲ್ಲಿ ಬರುವಂತ ಐಟಮ್ಸ್ ಯಾವ್ದು ನೋಡ್ಕೊಬಿಡೋಣ. ಇದೆಲ್ಲ 50%, ಎಕ್ಸೆಪ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಒಂದೇನೆ 100% ಕ್ವಾಲಿಫೈ ಆಗೋದು, ಇಲ್ಲಾಂದ್ರೆ ಇದೆಲ್ಲಾನು 50% ಅಷ್ಟೇ ಕ್ವಾಲಿಫೈ ಆಗುತ್ತೆ. ಯಾವ್ದಾವ್ದಿದೆ? ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ ಆಗಿರಬೇಕು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ ಆಗಿರುವಂತದ್ದು. ನೆಕ್ಸ್ಟ್, ಎನಿ ಅಥಾರಿಟಿ ಎಂಗೇಜ್ ಟೌನ್ ಪ್ಲಾನಿಂಗ್ ಆರ್ ಪ್ರೊವೈಡಿಂಗ್ ಹೌಸಿಂಗ್ ಅಕಾಮಡೇಷನ್. ಯಾವುದೋ ಒಂದು ಅಥಾರಿಟಿ ವಿಚ್ ಇಸ್ ಎಂಗೇಜ್ ಇನ್ ಟೌನ್ ಪ್ಲಾನಿಂಗ್ ಅಥವಾ ಹೌಸಿಂಗ್ ಅಕಾಮಡೇಷನ್ ಅಲ್ಲಿ ಎಂಗೇಜ್ ಆಗಿರುವಂತದ್ದು. ನೆಕ್ಸ್ಟ್, ಎನಿ ಅಥಾರಿಟಿ ಎಂಗೇಜ್ ಇನ್ ಟೌನ್ ಪ್ರಮೋಟಿಂಗ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟಿ ಕಮ್ಯುನಿಟಿ. ಕೆಲವೊಂದು ಟೌನ್ ಅಲ್ಲಿ ಮೈನಾರಿಟಿ ಕಮ್ಯುನಿಟಿನ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಅಥಾರಿಟಿ ಎಂಗೇಜ್ ಆಗಿರುತ್ತೆ, ಆ ತರ ಆಗಿದ್ರೆ. ನೆಕ್ಸ್ಟ್, ಎನಿ ನೋಟಿಫೈಡ್ ಟೆಂಪಲ್, ಮಾಸ್ಕ್, ಗುರುದ್ವಾರ್, ಚರ್ಚ್, ಇದಕ್ಕೇನಾದ್ರೂ ಕೊಟ್ಟಿರಬಹುದು. ನೆಕ್ಸ್ಟ್, ಎನಿ ಅಪ್ರೂವ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಎನಿ ಅಥಾರಿಟಿ ಎಂಗೇಜ್ಡ್ ಇನ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್. ಈ ಫ್ಯಾಮಿಲಿ ಪ್ಲಾನಿಂಗ್ ಒಂದು ಮಾತ್ರ 100%, ಬಟ್ ಅದಕ್ಕೂ ಅಷ್ಟೇ ಮ್ಯಾಕ್ಸಿಮಮ್ ಲಿಮಿಟ್ ಅಪ್ಲೈ ಆಗುತ್ತೆ, ಬಟ್ 100% ಕ್ವಾಲಿಫೈ ಆಗುತ್ತೆ. ಬೇರೆದೆಲ್ಲ ಅದಕ್ಕೂ 50% ಮಾತ್ರ ಕ್ವಾಲಿಫೈ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ವಿಲ್ ಸಾಲ್ವ್ ಎ ಪ್ರಾಬ್ಲಮ್. ಅವಾಗ ನಿಮ್ಗೆ ಅಡ್ಜಸ್ಟೆಡ್ GTI ಏನು ಅಂತಾನು ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ ಮಾಡೋಣ.
ಮಿಸ್ಟರ್ ಜಯರಾಮ್, ಅಡ್ಜಸ್ಟೆಡ್ ಜಿ ಟಿ ಐ ಇಲ್ಲಿ ಏನು ಅಂತ ಹೇಳಿದೀವಿ ನೋಡಿ. ಅಡ್ಜಸ್ಟೆಡ್ ಜಿ ಟಿ ಐ ಅಂತಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಎಕ್ಸೆಪ್ಟ್ 80G ಅಂಡ್ ಕ್ಯಾಶ್ ಪ್ಲಸ್ ಕ್ಯಾಶುವಲ್ ಇನ್ಕಮ್. 80G ಬಿಟ್ಬಿಟ್ಟು ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ 80C ಇಂದ 80U ಕಳ್ಕೊಂತೀವಿ, ಪ್ಲಸ್ ಕ್ಯಾಶುವಲ್ ಇನ್ಕಮ್ ನ ಆಡ್ ಮಾಡಿ. ದಟ್ ಇಸ್ ವಿ ಕಾಲ್ಡ್ ಆಸ್ ಅಡ್ಜಸ್ಟೆಡ್ ಜಿ ಟಿ ಐ. ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಇನ್ನ ಕ್ಲೀನ್ ಆಗಿ ಅರ್ಥ ಆಗತ್ತೆ ನೋಡಿ. ಮಿಸ್ಟರ್ ಜಯರಾಮ್, a resident assessee, furnishes the following of his income and or expenditure relevant for the previous year ending 31st March 2020. ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಎರಡೂ ಕೊಟ್ಟಿದ್ದಾರೆ. ಬಿಸ್ನೆಸ್ ಇನ್ಕಮ್ ₹83,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,10,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾಟ್ ಕವರಿಂಗ್ ಬೈ ಸೆಕ್ಷನ್ 111A ₹20,000. Next, other short-term capital gain 10,000. Interest on debenture 9,000. Next, problem continues. Payment of medical insurance premium on own life ₹3,000. Donation to National Trust for Welfare of Persons with Autism 4,000. Next, donation to the fund set up by Gujarat government 3,000. Donation to Rajiv Gandhi Foundation ₹1,000. Donation to Prime Minister Drought Relief Fund ₹5,000. Next, donation to an approved public charitable institution 11,000. Determine his net income for the assessment year 2021. Now let us solve the problem. First, label it. Computation of total income or taxable income. Assessee Mr. Jairam. Status resident. Previous year 2019-20. Assessment year 2021. Now let us solve the problem. Business income 83,000 ರೂಪಾಯಿ ಹಾಕೋತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಅಲ್ವಾ, ಅದು ಇಲ್ಲಿ ತಗೊಳ್ಳಲ್ಲ. ಯಾಕೆಂದ್ರೆ ಅದ್ರ ಮೇಲೆ ಫ್ಲಾಟ್ ಆಗಿ ಟ್ಯಾಕ್ಸ್ ಆಗುತ್ತೆ, ಸ್ಲ್ಯಾಬು ಅಪ್ಲೈ ಆಗಲ್ಲ, ಮತ್ತೆ ಅದರಲ್ಲಿ 8 ಡಿಡಕ್ಷನ್ಸ್ ಕೊಡುವಂಗಿಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಯಾವುದೇ ರೀತಿಯ ಡಿಡಕ್ಷನ್ಸ್ ಅನ್ನ ಕೊಡುವಂಗಿಲ್ಲ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತಗೊಂಡಿದ್ದೀವಿ. ಅದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 10,000 ತಗೊಂಡಿದ್ದೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ STT ಮಾತ್ರ ತಗೊಳ್ಬಾರ್ದು, ಮಿಕ್ಕಿದೆಲ್ಲ ತಗೋಬಹುದು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅದನ್ನು ತಗೊಂಡಿದ್ದೀವಿ. ಸೊ ಟೋಟಲ್ GTI ಅಂತಂದ್ರೆ 1,22,000 ಬಂತು. ಸೊ ಇದರಲ್ಲಿಂದ ಎಲ್ಲ ಡಿಡಕ್ಷನ್ಸ್ ಕಳೀತಾ ಹೋಗೋಣ. 80D ನಲ್ಲಿ ಒಂದಿದೆ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಓನ್ ಲೈಫ್, ಅದೊಂದು 3,000 ರೂಪಾಯಿ. ಮಿಕ್ಕಿದೆಲ್ಲ ಡೊನೇಷನ್ಸ್ 80G ನಲ್ಲಿ ಬರುತ್ತೆ. 80G ಸಪ್ರೇಟ್ ಆಗಿ ಒಂದು ವರ್ಕಿಂಗ್ ನೋಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಮಾಡಿ ನೋಡಿದಾಗ ಬಂದಂತ ಆನ್ಸರ್ 15,500. ಹೇಗೆ ಬಂತು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. 15,500. ಸೊ ಟೋಟಲ್ ಆಗಿ 80C ಇಂದ 80U ವರೆಗೆ ಎಷ್ಟು ಕಳೀತಾ ಇದೀವಿ ಅಂತಂದ್ರೆ 18,500 ರೂಪಾಯಿ ಕಳೀತಾ ಇದೆ. ಸೊ ಅದನ್ನ ಕಳ್ಕೊಂಡ್ರೆ ಅದರ್ ಟೋಟಲ್ ಇನ್ಕಮ್ ನಮಗೆ 1,03,500 ಬಂತು. ಸೊ ಇದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದೊಂದು ಆಡ್ ಮಾಡ್ಬೇಕಲ್ವಾ. ಸೊ ಇಲ್ಲಿ ಅದನ್ನ ಆಡ್ ಮಾಡ್ಕೋತೀವಿ. ಕ್ಯಾಶುವಲ್ ಇನ್ಕಮ್ ಇದ್ರೂ ಇಲ್ಲೇ ಆಡ್ ಮಾಡ್ತೀವಿ. ಸೊ ಇದನ್ನ ಆಡ್ ಮಾಡಿದಾಗ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 5,13,500 ಬಂತು. ಸೊ ಇವಾಗ 15,500 ಹೇಗ್ ಬಂತು ಅಂತ ವರ್ಕಿಂಗ್ ನೋಟ್ ಅಲ್ಲಿ ನೋಡೋಣ. ಸೊ ವರ್ಕಿಂಗ್ ನೋಟ್ ನೋಡಿ, ಪರ್ಟಿಕ್ಯುಲರ್ಸ್ ಹಾಕಿದ್ದೀನಿ. GQA ಅಂದ್ರೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್, ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್, ರೇಟ್ ಆಫ್ ಡಿಡಕ್ಷನ್ and amount of deduction. Okay, so first one, donations to the National Trust for Welfare of Persons with Autism. Autism ಒಂದು ಮೈಂಡ್ ಸಂಬಂಧಪಟ್ಟಂತ ಕಾಯಿಲೆ ಇದು. ಸೊ ಇದಕ್ಕೆ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿಕೊಂಡು ಅಲ್ಲಿಗೆ ಏನಾದರೂ ಡೊನೇಷನ್ ಕೊಟ್ರೆ 100% ಕ್ವಾಲಿಫೈ ಆಗುತ್ತೆ. ಮತ್ತೆ ಇದರಲ್ಲಿ ಕ್ವಾಲಿಫೈಯಿಂಗ್ ಇಷ್ಟೇ ಕೊಡಬೇಕು ಅಂತ ಇಲ್ಲ, ಎಷ್ಟು ಬೇಕಾದರೂ ಕೊಡ್ಬೋದು. ಸೊ 4,000 ಗ್ರಾಸ್ ಕ್ವಾಲಿಫೈಯಿಂಗ್ ಇದೆ. ಸೊ ನೆಟ್ಟು ಫುಲ್ 4,000 ತಗೊಂಡಿದ್ದೀವಿ. ಇದು ಯಾವುದೇ ರೀತಿಯ ನಾವು ಇದನ್ನ ನೋಡಕ್ ಹೋಗಲ್ಲ. 100% ಅಲೋಯಬಲ್. ಸೊ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಕ್ಲೇಮ್ ಮಾಡ್ಕೋಬಹುದು ಅಂದ್ರೆ ಫುಲ್ 4,000 ಕ್ಲೇಮ್ ಮಾಡ್ಬೋದು. ನೆಕ್ಸ್ಟ್ ಒನ್, ಡೊನೇಷನ್ ಟು ಫಂಡ್ ಸೆಟ್ ಬೈ ಗುಜರಾತ್ ಗವರ್ಮೆಂಟ್. ಇದಕ್ಕೂ ಅಷ್ಟೇ ಇಷ್ಟೇ ಕೊಡ್ಬೇಕು ಅಮೌಂಟ್ ಅಂತ ಇಲ್ಲ.
ಗ್ರಾಸ್ ಕ್ವಾಲಿಫೈಯಿಂಗ್ 3000 ಇದೆ. ಸೊ ನೆಟ್ ಕ್ವಾಲಿಫೈಯಿಂಗು 3000 ಇದೆ. ರೇಟ್ ಆಫ್ ಡಿಡಕ್ಷನ್ 100% ಕೊಡ್ಬೋದು. ಸೊ 3000 ಫುಲ್ಲು ಕೊಟ್ಟಿದ್ದೀವಿ. ನೆಕ್ಸ್ಟ್ ಒನ್ ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನ್ ಕ್ಯಾಟಗರಿ 1 ಅಲ್ಲಿ ಬರುತ್ತೆ ನೋಡಿ. ಓಕೆ, ಅಮೌಂಟ್ ಎಷ್ಟು ಬೇಕಾದ್ರೂ ಕೊಡ್ಬೋದು, ಬಟ್ 50% ಡಿಡಕ್ಷನ್ ಮಾತ್ರ ಅಲೋ ಮಾಡೋದು. ಸೊ ಇದರಲ್ಲಿ 1000 ಕೊಟ್ಟಿದ್ದಾರೆ. ಸೊ ನೆಟ್ ಕ್ವಾಲಿಫೈಯಿಂಗು 1000. ಸೊ 50% ಅಲೋ ಮಾಡಿದ್ದೀವಿ. 500 ಡಿಡಕ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಡೊನೇಷನ್ ಟು PM ಡ್ರಾಟ್ ರಿಲೀಫ್ ಫಂಡ್. ಇದು ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ 50% ಅಲೋವಬಲ್. ಅಮೌಂಟ್ ಇಷ್ಟೇ ಕೊಡಬೇಕು ಅಂತಲ್ಲ, ಎಷ್ಟು ಬೇಕಾದರೂ ಕೊಡ್ಬೋದು. 5000 ಕೊಟ್ಟಿದ್ದಾರೆ. ಸೊ 5000 ಅಲೋ ಮಾಡಿದ್ದೀವಿ. 50% ಅಂತಂದ್ರೆ 2500 ಡೊನೇಷನ್ ಕ್ಲೈಮ್ ಮಾಡಿದ್ದಾರೆ. ಆಯ್ತಾ? ನೆಕ್ಸ್ಟ್ ಡೊನೇಷನ್ ಟು ಅನ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಇದು ಕ್ಯಾಟಗರಿ 3 ನಲ್ಲಿ ಬರುತ್ತೆ. ಕ್ಯಾಟಗರಿ 3 ನಲ್ಲಿ ಬರೋದಕ್ಕೆ ಆಕ್ಚುಲಿ ಅಮೌಂಟ್ ನೋಡ್ಕೊಬೇಕು. ಇಟ್ ಶುಡ್ ನಾಟ್ ಬಿ ಮೋರ್ ದನ್ 10% ಆಫ್ ಅಡ್ಜಸ್ಟೆಡ್ GTI. ಸೊ ಅಡ್ಜಸ್ಟೆಡ್ GTI ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಬಂದಿದೆ. ಇವ್ರ ಅಮೌಂಟ್ 11,000 ಕೊಟ್ಟಿದ್ದಾರೆ, ಬಟ್ ಅಡ್ಜಸ್ಟೆಡ್ GTI 11,900 ಬಂದಿದೆ. ಸೊ 11,000 ಚಿಕ್ಕದು ಅಂತ ಹೇಳ್ಬಿಟ್ಟು 11,000 ತಗೊಂಡಿದ್ದೀವಿ. ಅದರಲ್ಲಿ 50% ಮಾತ್ರ ಕ್ವಾಲಿಫೈ ಆಗುತ್ತೆ. ಓಕೆ, ಸೊ 50% ಆಫ್ 11,000 ಇಸ್ 5,500. ಸೊ ಟೋಟಲ್ ಮಾಡಿದಾಗ ಟೋಟಲ್ ನೀವು 80G ನಲ್ಲಿ ಎಷ್ಟಪ್ಪ ಕ್ಲೈಮ್ ಮಾಡ್ಬೋದು ಅಂದ್ರೆ 15,500. G ನಲ್ಲಿ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಈ ತರ ವರ್ಕಿಂಗ್ ನೋಟ್ ಮಾಡಿ ಸಪ್ರೇಟ್ ಆಗಿ ಮಾಡಬೇಡಿ. 1-2 ಇತ್ತು ಅಂದ್ರೆ ಅಲ್ಲೇ ನೀವು ಮಾಡ್ಕೋಬಹುದು. ಓಕೆ, ಸೊ 15,500 ಹೇಗೆ ಬಂತು ಅಂತ. ಇವಾಗ ಅಡ್ಜಸ್ಟೆಡ್ GTI 11,000 ಇದಕ್ಕೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡಿದೀವಿ ನೋಡಿ ಇಲ್ಲಿ ಅಬ್ರಿವೇಷನ್ಸ್ ಅನ್ನು ಕೊಟ್ಟಿದ್ದೀನಿ. ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನ ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಹೇಳಿ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್. ನೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಹೆಂಗ್ ಮಾಡ್ತೀವಿ? 10% ಆಫ್ ಅಡ್ಜಸ್ಟೆಡ್ GTI ಆರ್ ಟೋಟಲ್ ಡೊನೇಷನ್ ಅಂಡರ್ ದ ಕ್ಯಾಟಗರಿ 3 ವಿಚ್ ಎವರ್ ಇಸ್ ಲೆಸ್ ಅಂತ ತಗೊಂತೀವಿ ಅಲ್ವಾ. ಇವಾಗ ಅಡ್ಜಸ್ಟೆಡ್ GTI ಅಂತಂದ್ರೆ ಏನು? ಅಡ್ಜಸ್ಟೆಡ್ GTI ಅಂದ್ರೆ ಅದರ್ ಗ್ರಾಸ್ ಟೋಟಲ್ ಇನ್ಕಮ್, ಅಂದ್ರೆ ಲಾಂಗ್ ಟರ್ಮ್ ಬರಕ್ ಮುಂಚೆ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ವರೆಗೆ ಕಳ್ಕೊಂಬಿಟ್ಟು ಕ್ಯಾಶುವಲ್ ಇನ್ಕಮ್ ಯಾವ್ದಾದ್ರು ಇದ್ರೆ ಅದನ್ನ ಆಡ್ ಮಾಡ್ಕೊಬೇಕು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶುವಲ್ ಇನ್ಕಮ್ ಇಲ್ಲ. ಸೊ ನಿಮ್ಮ ಅದರ್ GTI ಎಷ್ಟು ಬಂತು ಅಂದ್ರೆ 1,22,000 ಬಂತು. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ವರೆಗೆ ಒಂದೇ ಒಂದು ಇದ್ದಿದ್ದು 80D ಮಾತ್ರ ಇತ್ತು, 3,000 ರೂಪಾಯಿ. ಅದನ್ನ ಕಳ್ಕೊಂಬಿಟ್ಟು ಸೊ 1,19,000 ಅಡ್ಜಸ್ಟೆಡ್ GTI ಅಂತ ಬಂತು. ಇದರ 10% ಎಷ್ಟಾಗುತ್ತೆ? 1,19,000 10% ಬಂದ್ಬಿಟ್ಟು 11,900 ಬರುತ್ತೆ. ಸೊ ಇವರು ಟೋಟಲ್ ಡೊನೇಷನ್ ಕ್ಯಾಟಗರಿ 3 ನಲ್ಲಿ ಕೊಟ್ಟಿರುವ ಟೋಟಲ್ ಡೊನೇಷನ್ ಎಷ್ಟಿದೆ ಅಂದ್ರೆ 11,000 ಇದೆ. 11,900 ರೂಪಾಯಿನ 11,000ನ ವಿಚ್ ಎವರ್ ಇಸ್ ಲೆಸ್ ಅನ್ನ ತಗೋಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ 11,000ನೇ ಕಡಿಮೆ ಆಗಿದೆ. ಸೊ 11,000 ಅಲ್ಲಿ ಕನ್ಸಿಡರ್ ಮಾಡೋದು. ಓಕೆ, ಸೊ ಕ್ಯಾಟಗರಿ 3 ಬಂದಾಗ ನೀವು ಈ ತರ ಅಡ್ಜಸ್ಟೆಡ್ GTI ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇಟ್ಸ್ ವೆರಿ ಸಿಂಪಲ್ ಎನಿ ಹೌ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮೀ. And there are some more problems in study materials. You can solve that problem also. Okay, thank you.